ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಾಸ್ಕಿ, ನಿನ್ ಗಾಡಿ ಮೈಲೇಜ್ ಎಷ್ಟು ಕೊಡುತ್ತೆ? 70 ಲೀಟರ್ಗ 2 ಲೀಟರ್ಗ? ಲೀಟ್ರಿಗೆ. ನಿಂದೇನ್ ಕೊಡುತ್ತೆ? ಅವಾಗ ಕೈ ಕೊಡುತ್ತೆ. ಅಪ್ಪನ ಗಾಡಿ ಅಲ್ವಾ, ಮೈಲೇಜು ಸ್ವಲ್ಪ ಕಮ್ಮಿ. ಏ ಬಾಸ್ಕೆ ಏನು ಅದ್ಯಾಕೆ ಆ ಕಡೆ ಹೋಗ್ತಾ ಇದೀಯ? ಆಫೀಸ್ ಇರೋದು ಈ ಕಡೆ. ನೀನ್ ಹೋಗೋ ದಾರಿಲಿ ಹೋದ್ರೆ ಲೇಟ್ ಆಗತ್ತೆ. ಇದು ಶಾರ್ಟ್ ಕಟ್, ಬೇಗ ಹೋಗ್ಬೋದು. ಬಾ. ಒನ್ ವೇ ಕಣಪ್ಪ, ತಪ್ಪಾಗುತ್ತೆ. ನೀನ್ ಸರಿಯಾದ ದಾರಿಲಿ ಹೋಗಿ ಏನ್ ದಬ್ಬಾಕಿದ್ಯಾ ನಾನು ನೋಡಿದೀನಿ. ಬರಂಗಿದ್ರೆ ನೀನು ಬಾ. ಇಲ್ಲಪ್ಪ, ನಾನು ರೂಲ್ಸ್ ಎಲ್ಲ ಬ್ರೇಕ್ ಮಾಡಲ್ಲ. ನನಗೆ ರೂಲ್ಸ್ ಇರೋದೇ ಬ್ರೇಕ್ ಮಾಡೋದಕ್ಕೆ. ಆಯ್ತಾ? ಆಫೀಸಲ್ಲಿ ಸಿಗ್ತೀನಿ. ಬಾಯ್. ಗುಡ್ ಮಾರ್ನಿಂಗ್ ಮೇಡಮ್. ಬಿಸಿ ಏನಾದ್ರು? ಏನ್ ನಾಗರಾಜ್ ಸರ್, ಬೆಳಿಗ್ಗೆನೆ ಬಂದ್ಬಿಟ್ಟಿದ್ದೀರಾ? ರಾತ್ರಿ ನಿದ್ದೆ ಬಂದಿಲ್ವಾ? ಇಲ್ಲಪ್ಪ, ಕಾಟ ಹೆಂಡ್ತಿದ. ಇಲ್ಲ ಸೊಳ್ಳೆದು. ಹಂಗಂದ್ರೆ ಹೆಣ್ಣು ಸೊಳ್ಳೆನೇ ಇರಬೇಕು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ನಮ್ಮಯ್ಯ. ಇದೇನಿದು? ಬಾಸ್ಕಿ ಇನ್ನೂ ಬಂದಿಲ್ವಾ? ಇವು ಮನೆ ಹಾಳು ಬರ್ಲಿಲ್ಲ ಅಂದ್ರೆ ತಲೆಗೆ ಕೆಡ್ಸ್ಕೋಬೇಕು. ಅದೇ ಮನೆ ಹಾಳು ಬರ್ಲಿಲ್ಲ ಅಂದ್ರೆ ತಲೆ ಕೆಡ್ಸ್ಕೋಬಾರ್ದು. ಹಾಗಲ್ಲಪ್ಪ, ಅವನು ಶಾರ್ಟ್ ಕಟ್ ಅಲ್ಲಿ ಬಂದ, ಸೊ ನನಗಿಂತ ಮುಂಚೆ ಬರ್ಬೇಕಲ್ವಾ, ಅದಕ್ಕೆ ಕೇಳ್ದೆ ಅಷ್ಟೇ. ಬಂದ. ಬಾಸ್ಕಿ, ಯಾಕಪ್ಪ ಲೇಟು? ಅಯ್ಯೋ ಏನ್ ಹೇಳಿ ಶಿವು, ಯಾವತ್ತೂ ಇಲ್ದೇ ಇರೋ ಪೊಲೀಸ್ನವರು ಇವತ್ತು ಒನ್ ವೇಲ್ ಬರ್ತಾ ಇದೀನಿ ಅಂತ ಹಿಡಿದು 1000 ರೂಪಾಯಿ ಫೈನ್ ಹಾಕಿ ಕಳಿಸಿದ್ರು. ಅದಕ್ಕೆ ಲೇಟ್. ದಾರಿ ತಪ್ಪಿದ ಮಗ. ಏನ? ಸಿನಿಮಾ ರೀ ರಿಲೀಸು. ರೂಲ್ಸ್ ಇರೋದೇ ಬ್ರೇಕ್ ಮಾಡಕ್ಕೆ ಅಂತ ಹೇಳ್ದೆ. ನನ್ ಮಾತು ಕೇಳಿ ರೂಲ್ಸ್ ಫಾಲೋ ಮಾಡಿದ್ರೆ 1000 ರೂಪಾಯಿ ಫೈನ್ ಕೊಟ್ಟೋ ತಪ್ಪಾಯ್ತಾ? ನೀನ್ ರೂಲ್ಸ್ ಫಾಲೋ ಮಾಡಿದ್ದಕ್ಕೆ ನಿನಗೇನಾ ಭಗವಂತ 1 ಕೋಟಿ ರೂಪಾಯಿ ಕೊಟ್ಬಿಟ್ನಾ? ನನಗೇನು ಕೋಟಿ ರೂಪಾಯಿ ಎಲ್ಲ ಬೇಡಪ್ಪ, ಅಷ್ಟೊಂದು ದುರಾಸೆ ಇಲ್ಲ ನನಗೆ. ಅಪ್ಪನ ಕಾಶಿ ಕರ್ಕೊಂಡು ಹೋಗ್ಬೇಕು, ಅಷ್ಟು ದುಡ್ಡು ಅರೇಂಜ್ ಆದ್ರೆ ಸಾಕು. ಆಯ್ತಾಯ್ತು, ಕೆಲಸ ನೋಡು. ನಾನು ಹೆಂಗಾದ್ರೂ ಮಾಡಿ ಶಾರ್ಟ್ ಕಟ್ ದುಡ್ಡು ಮಾಡೇ ಮಾಡ್ತೀನಿ. ಅಪ್ಪನ ಕಾಶಿ ಹತ್ರ ಕರ್ಕೊಂಡು ಹೋಗ್ತೀನಿ. ಭಗವಂತ, ಓವರ್ ಟೈಮ್ ಕೆಲಸ ಮಾಡಾದ್ರೂ ಸರಿ, ಬರೋ ಇನ್ಸೆಂಟಿವ್ ಇಂದ ಅಪ್ಪನ ಕಾಶಿಗೆ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗೋಕ್ಕೆ ನೀನ್ ನನ್ನ ಜೊತೆ ಇರಬೇಕು. ನಿನ್ನ ನೋಡ್ಬೇಕಪ್ಪ, ಇಲ್ದು ಹೋದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲಪ್ಪ. ಮಕ್ಕಳು ಮಲಗ್ಬಿಟ್ರ? ಆಗ್ಲೇ ಮಲ್ಕದ್. ಎವ್ರಿ ಡೇ ಓವರ್ ಟೈಮ್ ಡ್ಯೂಟಿ ಮಾಡ್ತಾನೆ ಇದ್ದೀರಾ, ಇವತ್ತು ಮನೆಗೆ ಹೋಗಲ್ವಾ? ಮನೆಗೆ ಹೋಗ್ಬಾರ್ದು ಅಂತೆಲ್ಲ ಏನೂ ಇಲ್ಲ, ಸ್ವಲ್ಪ
ಅಲ್ಲಮ್ಮ ಗಿರಿಜಾ, ಮಾವ ನಮ್ ಶಿವು ಮಕ್ಕಳು ಎದ್ದೇಳಕ್ ಮುಂಚೆ ಮನೆ ಬಿಟ್ಟು ಹೋಗ್ತಾನೆ, ಮಕ್ಕಳು ಮಲಗಿದ ಮೇಲೆ ಮನೆಗೆ ಬರ್ತಾನೆ. ಏನಮ್ಮ ಅವನ ಕತೆ? ಮಾವ ಅದು ಆಫೀಸಲ್ಲಿ ಏನೋ ಟಾರ್ಗೆಟ್ ಅಂತ ಕೊಟ್ಟಿದಾರಂತೆ, ಅದಕ್ಕೆ ಲೇಟ್ ಆಗ್ತಿದೆ ಅಂತ ಹೇಳಿದ್ರು. ಅಲ್ಲಮ್ಮ, ಅಂಡರ್ ವರ್ಲ್ಡ್ ಅಲ್ಲಿ ಇದ್ರೆ ಟಾರ್ಗೆಟ್ ಅನ್ಬಹುದು, ಅಂಡರ್ವೇರ್ ಎಂಥ ಟಾರ್ಗೆಟ್ ಅಮ್ಮ? ಅಯ್ಯೋ ಮಾವ, ಆ ಟಾರ್ಗೆಟ್ ಅಲ್ಲ, ಕೆಲ್ಸ ಮುಗ್ಸೋದಕ್ಕೆ ಅಂತ ಒಂದು ಕಂಡೀಷನ್ ಇರುತ್ತಲ್ಲ, ಆ ಟಾರ್ಗೆಟ್. ಅಲ್ಲಮ್ಮ, ಇವನು ಅಸಿಸ್ಟೆಂಟ್ ಮ್ಯಾನೇಜರ್, ಇವನು ಬೇರೆ ಟಾರ್ಗೆಟ್ ಕೊಡ್ಬೇಕು. ಇವನು ಯಾರಮ್ಮ ಟಾರ್ಗೆಟ್ ಮಾಡೋದು? ಮಾವ, ಆಫೀಸಿಂದ ಏನೋ 1000 ಇರುತ್ತೆ, ನೀವು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡಿ. ನೋಡಿ ಬಿಡು ಅಕ್ಕ, ನಮಗೆಲ್ಲ ವಿಷಯ ಗೊತ್ತಾಯ್ತು. ಅಯ್ಯೋ, ಅವ್ರಿಗೆ ಪ್ರಮೋಷನ್ ಕೈ ತಪ್ಪಿದ ವಿಷಯ ಇವ್ರಿಗೆ ಏನಾದ್ರೂ ಗೊತ್ತಾಗೋಯ್ತಾ? ದೇವ್ರೆ. ಅದಕ್ಕೆ ಡೈರೆಕ್ಟ್ ಆಗಿ ನಿಮ್ಮನ್ನೇ ಕೇಳ್ಕೊಂಡು ಹೋಪ ಅಂದಳಿ ಬಂದು. ಈಗ ನೀವು ನಿಜ ಹೇಳ್ಕೆ ಗಿರ್ಜಮ್ಮ. ಯಾವ ವಿಷಯನೋ? ಮಾವ, ಅವ್ರು ತಮಾಷೆ ಮಾಡ್ತಾ ಇದಾರೆ ಅಷ್ಟೇ. ತಮಾಷೆ ಮಾಡೋಕಿದೆ ಅಂತ ಕಾಮಿಡಿಕೆಲ್ಲ ಅಡಿ ಸ್ಟೇಜ. ವಿಷಯ ಈಗಾಗಲೇ ಎಲ್ಲರಿಗೂ ಗೊತ್ತಾಯ್ತು. ಸತ್ಯವ ಸುಳ್ಳ ಅಂದೇಳಿ ಕೇಳ್ಕೊಂಡು ಹೋಪ ಅಂದೇಳಿ ಬಂದದ್ ನಾ. ಅಕ್ಕ, ನೀವೆಲ್ರೂ ಕಾಶಿಗೆ ಹೋಗ್ತಿದ್ದೀರಂತೆ, ನಿಜ ತಾನೇ? ಓ, ಆ ವಿಷಯನಾ? ಮತ್ ನೀವೆಂತ ಅನ್ಕೊಂಡ್ರಿ? ನಾನು ಅದೇ ಅನ್ಕೊಂಡೆ ಕಾಶಿ ಅವರೇ. ನೀವು ಬಂದ್ಬಿಡಿ, ದೇವ್ರ ದರ್ಶನ ಮಾಡ್ದಾಗತ್ತೆ. ಮಾವ, ಇವರಿಗೆ ರಜೆನೇ ಇಲ್ಲ ಅಂದಿದ್ರೆ ನಾವು ಬರ್ತಾ ಇದ್ವಿ. ನನಗೂ ಕಾಶಿಗೆ ಹೋಯ್ಕಂದಳಿ ಭಯಂಕರ ಆಸೆ ಇತ್ತು. ಅಲ್ಲಿಗೆ ಹೋದ್ಮೇಲೆ ನಮಗೆ ಇಷ್ಟವಾಗಿರೋದನ್ನ ಬಿಟ್ಟು ಬರ್ಬೇಕಂತೆ. ನನಗೆ ನನ್ನ ಹೆಂಡತಿ ಅಂದ್ರೆ ಭಯಂಕರ ಇಷ್ಟ ಬರ್ರ. ಅಲ್ಲ ತಮಾಷೆ ಹೇಳಿದ್ದೆ. ವ್ಯಾಕ್ಸಿನ್ ತಗೊಂಡು ನೋವೇ ಹೋಗಿಲ್ಲ. ಈ ವಯಸ್ಸಿನಲ್ಲಿ ವ್ಯಾಕ್ಸಿನ್ ಬೇಕಾ? ಬೇಡಪ್ಪ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ದೇವರಿಲ್ಲ. ನನ್ನ ಕೈಲಾಗಲ್ಲ ಕಣೋ, ಹೋಗಾಡ್ಕೊ. ಕಂದ, ನಾನು ರೆಕಾರ್ಡ್ ಬುಕ್ ಕಂಪ್ಲೀಟ್ ಮಾಡಬೇಕು. ನಾಳೆ ಎಕ್ಸಾಮ್ಸ್ ಇದೆ, ಅದಕ್ಕೆ ನಾನು ಓದ್ಕೋಬೇಕು. ನನ್ನ ಕೈಲಾಗಲ್ಲ. ಚಿಕ್ಕಪ್ಪ, ಯಾರೂ ಬರ್ತಿಲ್ಲ, ಅಟ್ಲೀಸ್ಟ್ ನೀವಾದ್ರೂ ಬನ್ನಿ, ಒಂದ್ ರೌಂಡ್ ಆಡೋಣ. ಯಾರು ಸಿಕ್ಲಿಲ್ಲ ಅಂದಳಿ ನನ್ನ ಹತ್ರ ಬಂದ್ಯ ಸ್ಕಂದ. ನನಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತಂದ್ರೆ ಕಡಿಕ್ ಎಲ್ಲರೂ ಬರ್ಕತ್ ಮಾರಾಯ. ಗೌರಿ, ಇವನು ಸ್ಪೀಡ್ ಕಂಡ್ರೆ ನಮ್ ವಿಷ್ಣು ತಾದನ್ ಡೈಲಾಗ್ ನೆನಪಾತಿತ್ತು. ಮುಷ್ಟಿ ಮಾಡಿ ಹೊಡೆದ ಅಂದ್ರೆ ಎದ್ದು ಬಂದ ಚರಿತ್ರೆಯಲ್ಲೇ ಇಲ್ಲ. ಹೌದಾ? ಹಾಗಾದ್ರೆ ನಾನು ಮುಷ್ಟಿ ಮಾಡೇ ಹೊಡಿತೀನಿ. ಏ ಬಾಬು, ಬಾಬು ಆಯ್ತು ಬಾಬು. ಸ್ಯಾಲ್ರಿ ಬಂತಾ ಬಾಬು? ನನ್ನ ಕಷ್ಟಗಳು ನನಗೆ, ಸ್ಯಾಲ್ರಿಗಳಂತ ಸ್ಯಾಲ್ರಿಗಳು ಎಲ್ಲ ಹೊಟ್ಟೆ ತುಂಬಿರು. ಮಾರ್ಗಿ ಅವ್ರೆ, ಸ್ಯಾಲ್ರಿ ಬಂತಾ? ಇಲ್ಲ, ಚೆಕ್ ಮಾಡಬೇಕು. ಯಾಕೆ ಎಷ್ಟೊಂದು ಅರ್ಜೆಂಟ್? ಅರ್ಜೆಂಟ್ ಇರೋರು ಆಟೋ ಕಾಯ್ತಾರೆ, ಎಮರ್ಜೆನ್ಸಿ ಇರೋರು ಆಂಬುಲೆನ್ಸೇ ಕಾಯ್ತಾರೆ ಅಲ್ವಾ ಶಿವು? ಕರೆಕ್ಟಾಗಿ ಹೇಳಿದ್ರಿ ಸರ್. ಅಯ್ಯೋ, ನಾನು ನೋಡಿ ಡ್ರಾಪ್ ಕೊಡೋರು ಗಾಡಿಯಲ್ಲಿ ಕೂತ್ಕೊಂಡು ಕ್ಯಾಬ್ ಯಾವಾಗ ಬರುತ್ತೆ ಅಂತ ಅವರನ್ನೇ ಕೇಳ್ತಾ ಇದ್ದೀನಿ. ಅಂದ್ರೆ ಓಹೋ, ಕಂಪ್ಯಾರಿಸನ್ ಅರ್ಥ ಆಗ್ಲಿಲ್ವಾ? ಹೋಲಿ ಬಿಡಿ ಸರ್. ನೀವೇ ಅಕೌಂಟೆಂಟು, ಡೈರೆಕ್ಟ್ ಆಗಿ ಸ್ಯಾಲರಿ ನಿಮ್ಮ ಹತ್ರ ಕೇಳದ್ ಬಿಟ್ಟು ಇವರೆಲ್ಲರನ್ನೂ ಕೇಳ್ತಾ ಇದ್ದೀನಿ, ಸ್ಯಾಲ್ರಿ ಯಾವಾಗ ಬರುತ್ತೆ? ಕರೆದ ತಕ್ಷಣ ಹೆಂಡ್ತಿನೇ ಬರಲ್ಲ, ಇನ್ ಸಂಬಳ ಬರುತ್ತೀನೆಯ ಯೋಚನೆ ಮಾಡ್ಬೇಡ, ಬರುತ್ತೆ. ಕಾಯ್ಬೇಕಪ್ಪ, ಭಗವಂತ ಒಳ್ಳೇದ್ ಮಾಡ್ತಾನೆ. ಏನು ಒಳ್ಳೇದು ಮಾಡ್ತಾನೋ ಏನೋ, ಒಟ್ಟಿನಲ್ಲಿ ನನಗೆ ಸ್ಯಾಲ್ರಿ ಬಂದ್ಬಿಟ್ರೆ ಅದೇ ಒಳ್ಳೇದಾದಂಗೆ. ಶಿವು, ತಿಂಗಳುಗಳಾದ್ರೆ ಸಂಬಳಗಳು ಬಂದು ಅಕೌಂಟ್ಗಳು ಬೀಳುತ್ತೆ. ಯಾವತ್ತು ಇಲ್ದಿರೋದು ಇವತ್ತೇ ಇಷ್ಟೊಂದು ಟೆನ್ಷನ್ಗಳು. ಏ ಬಾಬು, ಬಾಬು. ಓ ಆಯ್ತು ಬಾಬು, ನಿಂಗೆ ಅವೆಲ್ಲ ಅರ್ಥ ಆಗಲ್ಲ ಬಾಬು. ಅಂದ್ರೆ ಅಷ್ಟೊಂದು ದಡ್ಡನಾ? ಅದನ್ನ
ಹೋಗಿರೋ ಕರೆಂಟೇ ವಾಪಸ್ ಬರ್ತದೆ ಅಂದಮೇಲೆ ಮಾಡಿರೋ ಕೆಲಸಕ್ಕೆ ಪೇಮೆಂಟ್ ಬರುತ್ತಿಲ್ವ ಸರ್? ಕರೆಂಟ್ ಬಗ್ಗೆ ಮಾತಾಡಬೇಡ ನೀನು. ಅವತ್ತು ನೀನು ಪ್ರಿಂಟ್ಔಟ್ ಮೊದಲೇ ತೆಗೆದಿಟ್ಕೊಂಡಿದ್ರೆ ಕರೆಂಟ್ ಹೋಗಿರೋ ನನಗೆ ಪ್ರಮೋಷನ್ ಸಿಕ್ಕಿರೋದು. ಸಾರಿ, ಜೋರಾಗಿ ಮಾತಾಡ್ಬಿಟ್ಟೆ. ಸರ್, ನಿಮ್ಮ ಪ್ರಾಬ್ಲಮ್ ಏನು ಹೇಳಿ, ನಾನು ಸಾಲ್ವ್ ಮಾಡ್ತೀನಿ. ಇನ್ಫ್ಲೂಯೆನ್ಸ್ ಮಾಡಿ ನನ್ನ ಸ್ಯಾಲ್ರಿ ಬೇಗ ಬರೋ ಹಾಗೆ ಮಾಡ್ತೀರಾ? ವಾಟ್ ನೋಡಿದ್ರಾ ವಾಟ್ ಅಂತ ನೀವು ಶಾಕ್ ಆಗ್ಬಿಟ್ರಿ. ನಮ್ಮಂಥವ್ರ ಪ್ರಾಬ್ಲಮ್ಸೇ ಅಷ್ಟು. ಬಾತ್ರೂಮು ನೆಲ್ಲೆ ಇದ್ದ ಹಾಗೆ, ನೀರು ಸೋರಬಾರ್ದು ಅಂತ ಟೈಟಾಗಿ ತಿರುಗಿಸಿರ್ತೀವಿ. ಆದರೂ ಸಮಸ್ಯೆ ಅನ್ನೋದು ಅವಾಗವಾಗ ತೊಟ್ಟಿಗ್ತಾನೆ ಇರುತ್ತೆ. ಎಷ್ಟು ಟೈಟ್ ಮಾಡಿದ್ರು ನಿಲ್ಲಲ್ಲ. ಬಂತು. ಏನು? ಸ್ಯಾಲ್ರಿ ಮಾತ್ರ ಬಂತು. ಮಚ್ಚಿನೇ ಬರ್ಬೇಕಾಗಿತ್ತು. ಇನ್ಸೆಂಟಿವ್ ತುಂಬಾ ಸೆನ್ಸಿಟಿವ್ ಸರ್. ಸಂಬಳ ಮಾತ್ರ ಬಂದಿದೆ, ಇನ್ಸೆಂಟಿವೇ ಬಂದಿಲ್ಲ. ಕಾಮನ್ ತಂದಿದ್ದೇನೆ ನಿಮಗೆ. ಇಡಿಯಟ್, ದಾನನು ತೆಗೆದುಬಿಟ್ಟಿಯಾ? ಒಳಗಡೆ ಬರ್ಬೇಕಾದ್ರೆ ಮೇನ್ ಕಮಿಂಗ್ ಸರ್ ಅಂತ ಕೇಳ್ಕೊಂಡು ಬರಕ್ಕಾಗಲ್ಲ? ಮೇ ಕಮಿಂಗ್ ಸರ್. ಅದೇನ್ ಗೋಳ್ ಹೇಳೋ. ಸಂಬಳ ಬಂದಿದೆ, ಇನ್ಸೆಂಟಿವೇ ಬಂದಿಲ್ಲ. ಇಸ್ ಇಟ್? ಇನ್ಸೆಂಟಿವ್ ತಗೊಳ್ಳೋ ಮಟ್ಟಕ್ಕೆ ಕೆಲಸ ಮಾಡಿದ್ಯಾ ನೀನು? ಏನೋಪ್ಪ, ನಾವು ನೋಡೇ ಇಲ್ಲ ಸರ್. ಎಲ್ರಿಗೂ ಕಾಣಿಸೋ ತರನೇ ಕೆಲಸ ಮಾಡಿದ್ದೀನಿ ಸರ್. ನೀನ್ ಕೆಲಸ ಮಾಡೋದು ಕಂಪ್ನಿ ಉದ್ಧಾರಕ್ಕಲ್ಲ, ಎಲ್ರು ನೋಡ್ಲಿ ಅಂತನಾ? ಅಯ್ಯೋ ಸರ್, ನೀವು ನನ್ನ ಮಾತನ್ನ ಬೇರೆ ತರ ತಿಂತಾ ಇದ್ದೀರಾ, ತಿಳ್ಕೊತಾ ಇದ್ದೀರಾ ಸರ್. ನಾನ್ ಸರ್ ನನ್ನೇ ಚೆಕ್ ಬರ್ತೀಯಾ? ಎಟ್ಟಯ್ಯ ಕೊಬ್ಬು ನಿನ್ಗೆ? ಸರ್, ಹೋದ ವರ್ಷ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಫ್ರೀ ಚೆಕಪ್ ಮಾಡಿಸ್ದೆ. ಕೊಬ್ಬು ಕೊಲೆಸ್ಟ್ರಾಲ್ ಏನೂ ಇಲ್ಲ ಅಂತ ಹೇಳಿದ್ರು ಸರ್. ಯು ಇರ್ರೆಸ್ಪಾನ್ಸಿಬಲ್ ಇಡಿಯಟ್, ನನಗೆ ಡೈಲಾಗ್ ಹುಡುಕ್ಯ? ಅದು ಈ ಮ್ಯಾನೇಜರ್ ಡಿ ಲಿಂಗರಾಜ್ ಹತ್ರ. ಸರ್, ನನಗೆ ಡೈಲಾಗ್ ಎಲ್ಲ ಹೊಡೆಯಕ್ ಬರಲ್ಲ ಸರ್, ಬರೀ ಜಸ್ಟ್ ಮಾತಾಡ್ತೀನಿ ಅಷ್ಟೇ. ಆದ್ರೆ ಅದೇನೋ ಗೊತ್ತಿಲ್ಲ, ನಾನು ಮಾತಾಡಿದ್ರೆ ಅದು ಡೈಲಾಗ್ ಆಗ್ಬಿಡುತ್ತೆ. ಏನ ಹೀರೋನ ನೀನು? ಹೀರೋನೇನೇ ನೀನು? ಯಾವ ಸೀಮೆ ಕೆಲಸ ಮಾಡಿದ್ಯಾ ನೀನು? ಒಂದೇ ಒಂದು ಚಡ್ಡಿ ಮಾರಿಲ್ಲ, ಇನ್ಸೆಂಟಿವ್ ಕೊಡ್ಬೇಕಾ ನೀನು? ಇನ್ಸೆಂಟಿವ್ ಸೇಲ್ಸ್ ರಿಪೋರ್ಟ್ ತೋರ್ಸು, ಇಲ್ಲೇ ಈ ಕ್ಷಣನೇ ಇನ್ಸೆಂಟಿವ್ ಹಾಕಕ್ಕೆ ಹೇಳ್ತೀನಿ. ಸರ್, ಸೇಲ್ಸ್ಗೆ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ ಸರ್. ಬರೀ ಬ್ಯಾಂಗ್ಳೂರ್ ಸೆಂಟ್ರಲ್ ಅಷ್ಟೇ ಅಲ್ಲ, ಬ್ಯಾಂಗ್ಳೂರ್ ರೂರಲ್ಲು, ಟೆಕ್ಸ್ಟೈಲ್ಸು, ಶೋರೂಮ್ಸು ಎಲ್ಲ ಕಡೆ ನಾನೇ ಖುದ್ದಾಗಿ ಹೋಗಿ ಡೆಮೋ ಕೂಡ ಕೊಟ್ಟಿದ್ದೀನಿ ಸರ್. ಆರ್ಡರ್ಸ್ ಬರ್ತಾ ಇದೆ ಸರ್, ಆದರೆ ಅದೆಲ್ಲ ನೆಕ್ಸ್ಟ್ ಮಂತಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಸರ್. ಓ, ಇಷ್ಟೆಲ್ಲ ಮಾಡಿದ್ಯಾ ಸರ್? ನಿಮ್ಮ ಮನೆಗೂ ಸರ್ ನನ್ನ ಮೇಲೆ ಹಣೆ ಹಾಕ್ತೀನೋ? ಬೇಕಪ್ಪ. ಅಯ್ಯೋ, ಬೇಕು ಅಂತಾನೆ ಆಗ್ದೆ ಸರ್, ಇನ್ನೇನ್ ಮಾಡ್ಲಿ? ನೀವು ನನ್ನ ನಂಬ್ತಾ ಇಲ್ವಲ್ಲ ಸರ್. ಪ್ಲೀಸ್ ಸರ್, ನನ್ನ ನಂಬಿ ಸರ್, ನಂಬಿ ಸರ್, ನಂಬಿ. ಸರಿ ಸರಿ, ಏನೋ ಅಯ್ಯಪ್ಪ ಅಂತ ಕೊಡ್ತೀನಿ, ವಾಕ್. ಸರಿ ಸರ್. ಸರ್, ಇವತ್ತೇ ಕೊಡ್ತೀರಾ ಸರ್? ಏನೋ ನನ್ನ ಜಾಬಿಂದ ಕೊಡ್ಬೇಕಾ? ನನ್ನ ಜಾಬಿನ ಕೊಡಿ. ಬೇಡ ಸರ್, ಬೇಡ ಸರ್. ಅಕೌಂಟ್ ಕ್ರೆಡಿಟ್ ಆಗುತ್ತೆ, ಆಗ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಗೊಳ್ಳಿ ಸರ್. ಅಕಸ್ಮಾತ್ ನೆಕ್ಸ್ಟ್ ಮಂತ್ ಬಿಲ್ ಅಲ್ಲಿ ರಿಫ್ಲೆಕ್ಟ್ ಆಗದೆ ಹೋದ್ರೆ ಪೇಮೆಂಟ್ ಕಟ್ ಆಗುತ್ತೆ ಸರ್. ನಮ್ಮಂತ ಮಿಡ್ಲ್ ಕ್ಲಾಸ್ನವ್ರಿಗೆ ಸಂಬಳದ ದಿನ ಬರೋ ಮೆಸೇಜ್ ಸೌಂಡು ಖ್ಯಾತ ಸಂಗೀತಗಾರರ ಹಾಡುಗಳಿಗಿಂತ ಇಂಪಾಗಿರುತ್ತೆ. ಸಂಬಳ ಏನೋ ಬಂತು, ಆದ್ರೆ ಇನ್ಸೆಂಟಿವ್ ಇನ್ನೂ ಬಂದಿಲ್ವೇ? ಬಂತು. ಓಂ ನಮ ಶಿವಾಯ. ಈ ಮೆಸೇಜನ್ನು 108 ಜನರಿಗೆ ಫಾರ್ವರ್ಡ್ ಮಾಡಿ, ಶುಭ ಸುದ್ದಿ ಬರುತ್ತದೆ, ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತದೆ. ಸರ್, ಅದನ್ನ ಮೊದಲು ನನಗೆ ಕಳಿಸಿ ಸರ್, ನಾನು 109 ಜನಕ್ಕೆ ಕಳಿಸ್ತೀನಿ. ಇದನ್ನೆಲ್ಲ ಯಾರಾದ್ರೂ ನಂಬ್ತಾರ? ಸುಮ್ಮನೆ ಹೋಗ್ ನೀನು. ಸುಮ್ಮನೆ ಹೋಗ್ಬಾರ್ದು ಅಂತಾನೆ ಇಣಿಕಿ ನೋಡಿದ್ದು. ಹೋಗ್ಲಿ, ಟೀ ಏನಾರು ತರಲ್ಲ ಸರ್? ಇನ್ಸೆಂಟಿ ಆದ್ರೆ ಓಕೆ, ಬರೀ ಟೀ ಬೇಡ ನಂಗೆ. ಅದು ನಮ್ಮ ಕೈಲಿಲ್ಲ. ಒಳಗಡೆ ಕೂತವನಲ್ಲ, ಅವ್ನು ಒತ್ತದ ಮೇಲೆ ಇಲ್ಲಿ ಬರ್ತದೆ. ಅದು ಯಾವಾಗ ಓದ್ತಾನೆ? ಮೂಡ್ ಬಂದಾಗ ಓದ್ತಾನೆ. ಇರಿ, ಮೂಡ್ ಬಂದಾಗ ಕೇಳ್ಕೊಂಬತ್ತೀನಿ. ಮೂಡೋಟ ಆಗ್ಬಿಟ್ರೆ ಕಷ್ಟ. ಹಂಗಂದ್ರೆ ವೇಟ್ ಮಾಡಿ. ಬಂತು. 70,000
52 ರೂಪಾಯಿ. ಅಯ್ಯೋ ಏನ್ ರಿಪೋರ್ಟ್? ಏ ಬಾಬು, ಏ ಬಾಬು ಅಲ್ಲ, ಎಂ ಬಾಬು. ಬಾ ಈಗ ಏಯ್ ನನಗೆ ಇನ್ಸೆಂಟಿವ್ ಬಂದು ಕಣೋ. ಕಂಗ್ರಾಚುಲೇಷನ್. ಮಾರ್ಕಿ ಸರ್, ಎಲ್ಲರೂ ಕೇಳಿಸ್ಕೊಳ್ಳಿ, ನನಗೆ ಇನ್ಸೆಂಟಿವ್ ಬಂತು. ರಾಮಯ್ಯ, ನನಗೆ ಇನ್ಸೆಂಟಿವ್ ಬಂತು. ಲೋ ಬಾಸ್ಕಿ, ಕೇಳಿಸ್ತು, ನೀನು ಇನ್ಸೆಂಟಿವ್ ಬಂತು. ನೀನು ಖುಷಿಯಿಂದ ಓಡ್ ಬಂದಿದ್ ನೋಡಿದ್ರೆ ಪ್ರಮೋಷನ್ನೇ ಬಂದ್ಬಿಡ್ತೇನೋ ಅನ್ಕೊಂಡೆ. ಅಯ್ಯಯ್ಯ ಬಾಸ್ಕಿ, ಅದೇನು ಬಾಯಿಗಳು ನಿಂದು, ಒಂದಾದ್ರೂ ಒಳ್ಳೆ ಮಾತುಗಳೇ ಬರೋಲ್ವಲ್ಲೋ. ಈ ರಿಮೋಟ್ಕ ಸೆಲ್ಗಳಿರ್ತವೆ, ಅದಕ್ಕೆ ಒಂದಕ್ಕ ಪಾಸಿಟಿವ್ಗಳು ಒಂದಕ್ಕ ನೆಗೆಟಿವ್ಗಳು ಇರ್ತವೆ. ಆದ್ರೆ ನಿನ್ಕ ಕಣಗಳಲ್ಲೂ ಬರೀ ನೆಗೆಟಿವ್ಗಳೇ ತುಂಬಿದೆ ಕಣ. ಬಾಸ್ಕಿ, ನಿನ್ಕ ಬ್ಲಡ್ ಗ್ರೂಪ್ಗಳು ನೆಗೆಟಿವ್ ಇರಬೇಕು. ಅಯ್ಯೋ ಅವ್ರ ವಿಷಯ ಬಿಡಿ ಸರ್. ಎಷ್ಟು ಬಂತು? 20,452 ರೂಪಾಯಿ. ವಾವ್. ಸರ್, ಈಗ ಬಂದಿರೋ ಕಾಸಲ್ಲಿ ನಿಮ್ಮ ಹೆಂಡ್ರಿಗೆ ಸೊಂಟು ಡಾಬು, ಕಾಲ್ಗೆ ಉಂಗ್ರ, ಮೂಗ್ಗೆ ನತ್ತಿ ಅದೆಲ್ಲ ಏನು ಇಲ್ಲ ರಾಮಯ್ಯ. ಮತ್ತೆ ಹೊಸ ಮೊಬೈಲ್ ತಗೋತೀಯಾ? ಅಯ್ಯೋ ಇಲ್ಲಪ್ಪ. ಮತ್ತೆ ಆ ದುಡ್ಡಲ್ಲಿ ಏನು ಮಾಡ್ಬೇಕು ಅಂತಿದ್ಯಾ ಶಿವ? ಅದು ಬಂದಿರೋ ದುಡ್ಡಲ್ಲಿ ನಮ್ಮಪ್ಪ ಆಸೆ ಪಟ್ಟ ಹಾಗೆ ನಮ್ಮ ಮನೆಯವ್ರನ್ನ ಕಾಶಿಗೆ ಕರ್ಕೊಂಡು ಹೋಗ್ತೀನಿ. ಅಪ್ಪ ಅಮ್ಮನ ವೃದ್ಧಾಶ್ರಮ ಕಳಿಸೋ ಮಕ್ಕಳಿರೋ ಈ ಕಾಲದಲ್ಲಿ ಅಪ್ಪನ ಆಸೆ ತೀರ್ಸೋಕ್ಕೋಸ್ಕರ ಒಂದು ತಿಂಗಳು ಉಸಿರುಗಟ್ಟಿ ದುಡ್ದಿದೆಯಲ್ಲ, ಆ ಭಗವಂತ ಯಾವಾಗಲೂ ನಿನ್ ಜೊತೆ ಇರ್ತಾನೆ. ಹೌದು ಸರ್, ಭಗವಂತ ನನಗೆ ಖಂಡಿತ ಒಳ್ಳೇದು ಮಾಡ್ತಾನೆ, ಸದಾ ನನ್ನ ಜೊತೆಗೆ ಇರ್ತಾನೆ. ಶಿವು ಸರ್, ಇದೇನು ನಾವು ವಾಟ್ಸಪ್ ಚಾಟ್ನ ಸ್ಕ್ರೀನ್ಶಾಟ್ ತಗೊಂಡ್ರೆ ನೀವು ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ನ ಸ್ಕ್ರೀನ್ಶಾಟ್ ತಗೊಂಡಿದ್ದೀರಾ? ಮಾರ್ಗಿ ಅವರೇ, ನನ್ನ ಅಕೌಂಟಲ್ಲಿ ದುಡ್ಡೆಲ್ಲ ಖಾಲಿ ಆದ್ಮೇಲೆ ಈ ಸ್ಕ್ರೀನ್ಶಾಟ್ ನೋಡಿದ್ರೆ ಓ ನನ್ನ ಅಕೌಂಟಲ್ಲಿ ಇಷ್ಟೊಂದು ದುಡ್ಡಿತ್ತಾ ಅಂತ ಖುಷಿ ಪಡ್ಬೋದಲ್ವಾ? ಅದಕ್ಕೆ ಈ ಸ್ಕ್ರೀನ್ಶಾಟ್. ಅದು ಅಲ್ಲದೆ ಮೊದಲನೇ ಸಾರಿ ನನಗೆ ಸ್ಯಾಲ್ರಿ ಜೊತೆ ಇನ್ಸೆಂಟಿವ್ ಬಂದಿದೆ. ಒಟ್ಟು 50,552 ರೂಪಾಯಿ. $500,000. ಇಷ್ಟೊಂದು ದುಡ್ಡನ್ನ ನನ್ನ ಲೈಫಲ್ಲೇ ನಾನು ನೋಡಿ. ಅದಕ್ಕೆ ಒಂದು ಮನಿ ನೆನಪಿಗೆ ಅಲ್ಲ ಸವಿ ನೆನಪಿಗೆ ಈ ಸ್ಕ್ರೀನ್ ಶಾಟು. ಇವತ್ತು ನಾನು ಮನೆಗೆ ಸ್ವಲ್ಪ ಬೇಗ ಹೋಗ್ತೀನಿ. ಎಲ್ರಿಗೂ ಬಾಯ್. ಬಾಯ್ ಬಾಯ್ ಬಾಯ್. ಏನ್ ಕೆಮ್ಮಪ್ಪ ಇದು ಭಗವಂತ. ನಾನು ಅದನ್ನೇ ಕೇಳಬೇಕು ಅನ್ಕೊಂಡೆ. ಓ ಭಗವಂತ, ಇದೇನಿದು ನಾನು ಕೇಳೋ ಪ್ರಶ್ನೆನ ನೀನ್ ನನ್ನನ್ನೇ ಕೇಳ್ತಾ ಇದೆಯಲ್ಲ? ಮಾಡ್ಕೊಂಡಿದ್ದು ನೀನೇ ಅಲ್ವಾ ಶಿವಪ್ರಸಾದ್? ಉತ್ತರನೂ ನೀನೇ ಕೊಡ್ಬೇಕು. ಅಯ್ಯೋ ನಾರ್ಮಲ್ ಕೆಮ್ಮು ಭಗವಂತ, ಕಾಫ್ ಸಿರಪ್ ತಗೊಂಡ್ರೆ ಸರಿ ಹೋಗ್ಬಿಡುತ್ತೆ. ಹಾ, ನಾನೇ ನಿನ್ನ ಭೇಟಿ ಆಗ್ಬೇಕು ಅಂತ ಅನ್ಕೊಂಡಿದ್ದೆ, ನೀನೇ ಪ್ರತ್ಯಕ್ಷ ಆಗ್ಬಿಟ್ಟಿದ್ಯಾ. ಭಗವಂತ, ನಿನಗೆ ಒಂದು ಗುಡ್ ನ್ಯೂಸ್. ನನಗೆ 20,400 ರೂಪಾಯಿ ಇನ್ಸೆಂಟಿವ್ ಬಂತು. ಅಯ್ಯೋ ನಾನ್ ನೋಡು, ಇದು ನನಗ್ ಗುಡ್ ನ್ಯೂಸ್. ನಿನಗ ಹಾಗಂತ ಯಾರು ಹೇಳಿದ್ರು? ನೀನ್ ಹೇಳಿದ ವಿಷಯಕ್ಕಿಂತ ನಿನ್ ಮುಖದಲ್ಲಿರೋ ಸಂತೋಷ ನೋಡಿ ನಿನಗಿಂತ ಜಾಸ್ತಿ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಭಗವಂತ. ಹುಷಾರು ಶಿವಪ್ರಸಾದ್, ಎಲ್ಲನೂ ಸಮವಾಗಿದ್ರೆ ಸರಿಯಾಗಿರುತ್ತೆ. ಹೆಚ್ಚು ಕಡಿಮೆ ಆದ್ರೆ ಯಾವುದು ಸರಿ ಇರಲ್ಲ. ಭಗವಂತ, ನೀನು ವ್ಯಂಗ್ಯವಾಗಿ ಕಾಲ್ ಎಳಿತಾ ಇದೆ ಅಂತ ಗೊತ್ತಾಗ್ತಾ ಇದೆ, ಆದ್ರೆ ಯಾವ ವಿಷಯಕ್ಕೆ ಅಂತ ಗೊತ್ತಾಗ್ಲಿಲ್ಲ. ದುಡ್ಡೊಂದೇ ಸಂಪತ್ತಲ್ಲ ಶಿವಪ್ರಸಾದ್, ಆರೋಗ್ಯ ಕೂಡ ಅದಕ್ಕಿಂತನೂ ಕಾಸ್ಟ್ಲಿ. ಅದನ್ನ ಕೈಯಾರೆ ಹಾಳು ಮಾಡ್ಕೋಬೇಡ ಅಂತ ಹೇಳಿದೆ ಅಷ್ಟೆ. ಎಲ್ಲದಕ್ಕಿಂತ ಮುಖ್ಯವಾದ್ದು ನೆಮ್ಮದಿ. ಭಗವಂತ, ನೆಮ್ಮದಿ ಕೊಂಡ್ಕೊಳ್ಳೋಕ್ಕೂ ದುಡ್ಡಿರ್ಬೇಕು. ನಮ್ಮ ಮಿಡಲ್ ಕ್ಲಾಸ್ ಲೈಫೇ ಅಷ್ಟು
ಪಾಪ ನಮ್ಮಪ್ಪ ಜೀವನದಲ್ಲಿ ಇವತ್ತರೆಗೂ ಏನೂ ಕೇಳಿರ್ಲಿಲ್ಲ. ಕಾಶಿ ಯಾತ್ರೆಗೆ ಹೋಗ್ಬೇಕು ಅಂತ ಕೇಳಿದ್ರು. ಆ ಆಸೆನೂ ನೆರವೇರಿಸ್ಲಿಲ್ಲ ಅಂದ್ರೆ ನಾನಿನ್ನೆಂಥ ಮಗ. ನೀನೇ ಹೇಳ್ತಿರ್ತೀಯಲ್ಲ, ನಮ್ಮ ಮನ್ಸಲ್ಲಿ 2 ದನಿ ಇರುತ್ತೆ, ಒಂದು ಸರಿ ಇನ್ನೊಂದು ಊಫಿ ಅಂತ. ನನಗ್ ಸರಿ ಅನ್ಸಿದ್ದನ್ನ ನಾನು ಮಾಡಿದ್ದೀನಪ್ಪ. ಇನ್ನು ಆರೋಗ್ಯನ ಅದು ಚೆನ್ನಾಗೇ ಇರುತ್ತೆ. ಯಾಕೆ ಹೇಳು, ಅಕೌಂಟಲ್ಲಿ ದುಡ್ಡಿರುತ್ತಲ್ಲ. ನನ್ನ ಮಾತಲ್ಲಿ ನನ್ನನ್ನೇ ಸಿಕ್ಕಾಕ್ತಿದ್ಯಲ್ಲ ಶಿವಪ್ರಸಾದ್. ಅಯ್ಯೋ ಹಾಗಲ್ಲ ಭಗವಂತ. ಓ, ನನಗೆ ಟೈಮ್ ಆಯ್ತು. ನಾನೀಗ ಕಾಶಿಗೆ ಟಿಕೆಟ್ ಬುಕ್ ಮಾಡಿಸ್ಬೇಕು, ಲಗೇಜ್ ಪ್ಯಾಕ್ ಮಾಡ್ಕೋಬೇಕು, ತುಂಬಾ ಕೆಲಸ ಇದೆ. ನಾನು ನಿನ್ನ ಕಾಶಿಲೇ ಭೇಟಿ ಆಗ್ತೀನಿ. ಭಗವಂತ, ನಿನ್ನ ಆರೋಗ್ಯ ಜೋಪಾನ. ಬರ್ತೀನಿ. ಬಾಯ್ ಭಗವಂತ.